ನಮ್ಮ ಹುಡುಗರು ಕಾನ್ಸೆಪ್ಟ್ ಚೆನ್ನಾಗಿದೆ, ಆದ್ರೆ ಕ್ಲೈಮ್ಯಾಕ್ಸ್ ತುಂಬಾ ಖರಾಬ್ ಆಗಿದೆ. ಹಳೆ ಸಿನಿಮಾಗಳು ನೆನಪಿಗೆ ಬರುತ್ತೆ. ಮೊದಲನೇದಾಗಿ ಸ್ಟೋರಿ ಬಗ್ಗೆ ಮಾತಾಡೋಣ. ಶುರುವಾಗೋದೇ ಕ್ಲೈಮ್ಯಾಕ್ಸ್ ಅನ್ಸುತ್ತೆ, ಬಟ್ ಅಲ್ಲಿ ನಡೆಯೋದೇ ಬೇರೆ. ಕಥೆಯಲ್ಲಿ ಟ್ವಿಸ್ಟ್ಗಳು ಅಂಡ್ ಕಾನ್ಸೆಪ್ಟ್ ಚೆನ್ನಾಗಿ ತೋರಿಸಿದ್ದಾರೆ. ಕ್ಲೈಮ್ಯಾಕ್ಸ್ ಒಂದ್ ಬಿಟ್ಟು ಇದೊಂದ್ ರೀತಿ ನದಿ ದಡಿ ಮೇಲೆ ನಡ್ಕೊಂಡೋಗೋನ್ನ ನದಿಯಲ್ಲಿ ತಳ್ಳೋ ತರ ಇದೆ. ಫ್ರೆಂಡ್ಶಿಪ್ ಅಲ್ಲಿ ಇವ್ರು ತಗೊಂಡ ಕಾನ್ಸೆಪ್ಟ್ ಸಖತ್ ಇಷ್ಟ ಆಯ್ತು. ವಸಿಷ್ಠ ಸಿಂಹ ಅವರ ಸ್ಪೆಷಲ್ ಅಪಿಯರೆನ್ಸ್ ಇನ್ನೂ ಚೆನ್ನಾಗಿ ತೋರಿಸಿದ್ದಾರೆ. ಇದರಲ್ಲಿ ಫನ್ ಪೋರ್ಷನ್ ಚೆನ್ನಾಗಿದೆ. ಫ್ರೆಂಡ್ಸ್ ಕ್ಯಾರೆಕ್ಟರ್ಸ್, ಸಿನಿಮಾ ಟೈಟಲ್ ಸರಿಯಾಗಿದೆ. ಇದು ರಿಯಾಲಿಟಿಗೆ ಹತ್ತಿರವಾಗಿದೆ. ನಾವುಗಳು ಥಿಂಕ್ ಮಾಡ್ತೀವಿ ಕೆಲವು ಸಿನಿಮಾಗಳು ನೋಡಿದಾಗ ಹಿಂಗಿದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ, ಬಟ್ ಇದರಲ್ಲಿ ನಮ್ಮ ಊಹೆಗೆ ಹತ್ತಿರವಾಗಿದೆ. ಬಟ್ ಕ್ಲೈಮ್ಯಾಕ್ಸ್ ಒಂದೇ ಕ್ವಶನ್ ಮಾರ್ಕ್ ಆಗ್ಬಿಡ್ತು. ಅಂಡ್ ಇದ್ರ ಪ್ಲಾಟ್, ಬರ್ಮ 5 ವರ್ಷದಿಂದ ಗೌರಿನ ಲವ್ ಮಾಡ್ತಾ ಇರ್ತಾನೆ, ಆದ್ರೆ ಅವಳಿಗೆ ಹೇಳಿರಲ್ಲ. ಒಂದಿನ ಗೌರಿ ಫೋನ್ ಮಾಡಿ ಇವನ್ ಜೊತೆ ಮಾತಾಡ್ತಾಳೆ. ಇಬ್ರು ಲವ್ ಮಾಡೋದಕ್ಕೂ ಶುರು ಮಾಡ್ತಾರೆ. ಒಂದೇ ಊರಲ್ಲಿದ್ರು ಒಬ್ರನ್ನೊಬ್ರು ಭೇಟಿ ಆಗಲ್ಲ. ಮನ್ಸಾಗುತ್ತೆ. ಅದಾದ್ಮೇಲೆ ಅವರಿಬ್ಬರಿಗೆ ಜಗಳಾಗಿ ಬೇರೆ ಆಗ್ತಾರೆ. ಮರುದಿನ ಅವಳು ಮದುವೆ. ಅವನು ನನ್ನ ಲವ್ ಮಾಡಿ ಅವನ್ ಯಾವನ್ನ ಹೆಂಗ್ ಮದ್ವೆ ಮಾಡ್ಕೊಂತೇಳ ಅಂತ ರಾತ್ರಿ ಎತ್ತಾಕೊಂಡು ಬರ್ತಾನೆ. ಬೆಳಿಗ್ಗೆ ಎಚ್ಚರ ಆದ್ಮೇಲೆ ಗೊತ್ತಾಗುತ್ತೆ ಅಮ್ಮನ ಜೊತೆ ಅಷ್ಟ್ ದಿನ ಮಾತಾಡಿದ್ದು ಗೌರಿ ಎಲ್ಲ ವಾಯ್ಸ್ ಅಲ್ಲಿ ಫ್ರೆಂಡ್ಸ್ ಮಾಡಿರ್ತಾರೆ ಅಂತ. ಇಲ್ಲಿಂದ ಹೊಸ ಸ್ಟೋರಿನೂ ಶುರುವಾಗುತ್ತೆ. ಇದರ ಪ್ಲಾಟ್, ಸಿನಿಮಾ ಸ್ಯಾಡ್ ಎಂಡಿಂಗ್ ಆಗೋಷ್ಟು ಕೆಟ್ಟದಾಗಿಲ್ಲ, ಹ್ಯಾಪಿ ಎಂಡಿಂಗ್ ನ ಕೆಡಿಸ್ದಂಗೆ ಇತ್ತು. ನನಗೆ ಸಿನಿಮಾ ನೋಡಿದಾಗ ತುಂಬದ್ ಕೂಡ ಅಂತೂ ಆಗ್ಲಿಲ್ಲ ಅನ್ಸುತ್ತೆ. ಈ ಸಿನಿಮಾ ನೀವು ನೋಡಿದ್ರೆ ನಿಮ್ಗೆ ಹೆಂಗ್ ಅನ್ಸಿದೆ ಅನ್ನೋದು ಕಾಮೆಂಟ್ ಮಾಡಿ, ನಿಮ್ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಮತ್ತೆ ಸಿಗೋಣ.